ನಾವೀಗ ಒಂದು ಆಡಿಷನ್ ಮಾಡ್ತೀವಿ ಹೇಳ್ತೀವಿ, ಇಂಡಸ್ಟ್ರಿ ನಮಗೆ ಚಾನ್ಸೇ ಕೊಡಲ್ಲ ಅಂತ ಯಾಕೆ ಕೊಡ್ಬೇಕು? ಸಿಂಪಲ್ ಪ್ರಶ್ನೆ. ಲಾಸ್ಟ್ ಟೈಮ್ ನಾವು ಇನ್ನೊಬ್ರಿಗೆ ಏನ್ ಅವಕಾಶ ಕೊಟ್ಟಿದ್ದೀವಿ? 10 ರೂಪಾಯಿ ಫ್ರೀ ಆಗಿ ಯಾರಿಗೆ ಕೊಟ್ಟಿದ್ದೀವಿ? ಕೊಡಲ್ಲ. ಆದ್ರೆ ನಮಗೆ ಯಾಕೆ ಯಾರಾದ್ರೂ ಅವಕಾಶ ಕೊಡ್ಬೇಕು? ಅವಕಾಶ ಕೊಡೋದಲ್ಲ, ಅವಕಾಶಕ್ಕೆ ನಾನು ಅರ್ಹನಾಗೋದು. ಅದು ಹೇಗಾಗೋದು? ಐ ಥಿಂಕ್ ಅದು ಈ ಒಂದು ಇನ್ಸಿಡೆಂಟ್ ಇಂದ ನಾವು ಕಲಿಬೇಕು ಅಂತ ಅನ್ಸುತ್ತೆ. ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅದೆಲ್ಲ ಪ್ರಶ್ನೆ, ಅದಲ್ಲ. ಅರ್ಹತೆ ಮಾತ್ರ ಪ್ರಶ್ನೆ ಬರುತ್ತೆ, ಇಲ್ಲಿ ಬೇರೆ ಏನೂ ಬರಲ್ಲ. ಒಬ್ಬ ಬಡವನ ಮಗ ಅವ್ನು ಟ್ಯಾಲೆಂಟ್ ಇರಲ್ಲ, ಒಬ್ಬ ಶ್ರೀಮಂತರ ಮಗ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಇದ್ರಲ್ಲಿ ನಾನು ಬಡವ ಅಂತ ಅವನಿಗೆ ಅವಕಾಶ ಕೊಡ್ಬೇಕಾ, ಟ್ಯಾಲೆಂಟೆಡ್ ಅಂತ ಇನ್ನೊಬ್ಬಂಗೆ ಅವಕಾಶ ಕೊಡ್ಬೇಕು? ಐ ಥಿಂಕ್ ಬಡತನ ಇಲ್ಲಿರ್ಬೇಕು. ನನಗೆ ಏನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿಬೇಕು ಅನ್ನೋ ಬಡತನ ಇಲ್ಲಿದ್ದಾಗ ಆ ಬಡವನಿಗೆ ನಾವು ಅವಕಾಶ. ಬಾಸ್ ಅಲ್ಲ ಬಾಸ್ ಹೇಳೋ ರೀತಿ. ಈಗ ಉಪ್ಪಿ ಸರ್ ಕಷ್ಟದಿಂದಾನೇ ಬಂದವರು, ಈಗ ನನ್ನ ಜೀವನ ಕಷ್ಟದಲ್ಲಿತ್ತು. ಬಟ್ ಅದು ಯಾರಿಗೆ ಬೇಕು? ಯಾಕೆ ಬೇಕು? ಮತ್ತೆ ನಾವೇನಾದ್ರೂ ಕಷ್ಟಪಟ್ಟರೆ ಯಾರಿಗೋಸ್ಕರ ಪಟ್ವಿ? ನನಗೋಸ್ಕರ ಪಟ್ಟೆ, ಉಪ್ಪಿ ಸರ್ ಅವರಿಗೋಸ್ಕರ ಪಟ್ಟರು. ಅದಕ್ಕೆ ಯಾಕೆ ನಾನು ಆಳ್ಬೇಕು? ಅದನ್ನ ಯಾಕೆ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ಬೇಕು? ಅದಲ್ಲ, ನಾವು ದುಡಿಬೇಕು, ನಾವು ಕೆಲಸ ಮಾಡ್ಬೇಕು. ಅಂಡ್ ನಾನ್ ಆಕ್ಟರ್ ಆಗ್ಬೇಕು ಅಂತ ಪ್ರಪಂಚ ಆಳ್ತಿತ್ತಾ? ಇಲ್ಲ ಅಲ್ವಾ? ನನಗೋಸ್ಕರ ನಾನು ಮಾಡಿದ್ದು. ಹಾಗಾಗಿ ನಾನೇ ಕಷ್ಟ ಪಡ್ಬೇಕು. ಅದ್ರಲ್ಲಿ ಎಲ್ಲರೂ ಕಾಲು ಎಳಿತಾರೆ. ಹೌದು, ಎಳಿತಾರೆ. ಈಗ ನಾನ್ ಕೇಳೋದು ಅಲ್ಲಲ್ಲ, ಈಗ 2 ಕೋಟಿ ಹಾಕ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ. ನಮ್ಮ ಸಂಬಂಧಿಕರೇ ಹುಷಾರಿಲ್ಲ ಅನ್ಬೇಕಾರೆ 500 ರೂಪಾಯಿ ಕೊಡಲ್ಲ. ಯಾರೋ 2 ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡ್ಬೇಕಾರೆ ಅವ್ನು ಯಾಕೆ ನಿನಗೆ ಚಾನ್ಸ್ ಕೊಡ್ಬೇಕು? ಅವ್ನು ಕೇಳ್ತಾನಲ್ವ, ಸರಿ ಇದಾನ ಹುಡುಗ, ಸರಿ ಇಲ್ವಾ ಅಂತ. ಹಾಗೆ